ವಚನಾನಂದ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳಿಗೆ ಕಾನೂನು ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಕಾರಣ ಸ್ವಾಮೀಜಿ ವಿರುದ್ಧ 410 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರಿಂದ ಚಾರ್ಜ್ ಶೀಟ್ ಆಗಿರೋದು. ಜೂನ್ 6ನೇ ತಾರೀಕು ಈ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಶ್ರೀಗಳು ಮತ್ತು ಸ್ವಾಮೀಜಿ ಆಪ್ತ ಅಶೋಕ್ ವಿರುದ್ಧ ದೋಷಾರೋಪಣಾ ಪಟ್ಟಿಯಲ್ಲಿ ಅನೇಕ ವಿಚಾರಗಳನ್ನು ಉಲ್ಲೇಖಿಸಲಾಗಿದೆ. 63 ಸಾಕ್ಷ್ಯಾಧಾರರನ್ನ ನಮೂದು ಮಾಡಿ ಈ ಚಾರ್ಜ್ ಶೀಟ್ನಲ್ಲಿ ಅವರ ಸ್ಟೇಟ್ಮೆಂಟ್ಗಳನ್ನು ಕೂಡ ದಾಖಲಿಸಲಾಗಿದೆ. ಅದರಲ್ಲಿ 4 ಜನ ಸಂತ್ರಸ್ತ ಬಾಲಕರು, ಸಂತ್ರಸ್ತ ಬಾಲಕನ ತಾಯಿಯ ಹೇಳಿಕೆ ಕೂಡ ಇದೇ ಚಾರ್ಜ್ ಶೀಟ್ನಲ್ಲಿ ದಾಖಲಾಗಿದೆ. ಪೋಕ್ಸೋ ಕೇಸ್ನಲ್ಲಿ ಹಾಗಾದರೆ ಶ್ರೀಗಳಿಗೆ ಕಾನೂನು ಸಂಕಷ್ಟ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಇದೆ. ಮಠದಲ್ಲಿ ಶುರುವಾದಂತಹ ಜಗಳ ನಂತರ ಹಂತ ಹಂತದಲ್ಲಿ ಯಾವ್ಯಾವ ಸ್ವರೂಪಕ್ಕೆ ಹೋಗಿ ತಿರುಗ್ತು ಅನ್ನೋದನ್ನ ನೋಡಿದ್ವಿ. ಈಗ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಚಾರ್ಜ್ ಶೀಟ್ನಲ್ಲಿ 63 ಸಾಕ್ಷ್ಯಾಧಾರರನ್ನ ನಮೂದಿಸಲಾಗಿದೆ. ಇಷ್ಟು ಮಾತ್ರ ಅಲ್ಲ, ವಚನಾನಂದ ಶ್ರೀ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ, ಬಹಳ ಗಂಭೀರ ಸ್ತರದ ಆರೋಪ ಕೇಳಿಬಂದಿದೆ. ಮಠದಲ್ಲಿದ್ದ ಮಕ್ಕಳ ಮೇಲೆ ವಚನಾನಂದ ಶ್ರೀ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನೋದು ಗಂಭೀರ ತರದ ಆರೋಪ. 2022ರಿಂದ 25ರವರೆಗೂ ಬಾಲಕರ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಶಾಲೆಗೆ ಹೋಗೋ ಮುಂಚೆ ಹಾಗೂ ಶಾಲೆಯಿಂದ ಬಂದ ನಂತರ ವಿಪರೀತ ಟಾರ್ಚರ್ ಅನ್ನು ಕೊಟ್ಟಿದ್ದಾರೆ. ಅಸಾಲ್ಟ್ ಆಗಿದೆ, ಫಿಸಿಕಲಿ ಅಸಾಲ್ಟ್ ಮಾಡೋ ಕೆಲಸ, ಆಮೇಲೆ ಆ ಮಕ್ಕಳ ಏಜನ್ನು ಲೆಕ್ಕಿಸದೆ ಅವ್ರ ಹತ್ರ ಮಾಡಿಸಬಾರದ ಕೆಲಸಗಳನ್ನು ಮಾಡಿಸಿದ್ದಾರೆ ಅನ್ನೋದು ಆರೋಪ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಯಾವಾಗ ಬಾಲಕರು ಹೇಳೋದು ಕೇಳ್ತಿರ್ಲಿಲ್ವೋ ಅನ್ನುವಂಥ ವಿಚಾರಗಳ ಜೊತೆಗೆ ಹೇಳೋಕ್ಕೂ ಕೂಡ ಮುಜುಗರ ತರುವಂತಹ ಅಂಶಗಳು ಚಾರ್ಜ್ ಶೀಟ್ನಲ್ಲಿ ಇದೆ. ಇದರ ಸತ್ಯ ಮಿಥ್ಯ ಏನು ಅನ್ನೋದು ಕೋರ್ಟ್ನಲ್ಲಿ ಡಿಸೈಡ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಪುನೀತ್ ನೇರ ಸಂಪರ್ಕದಲ್ಲಿ. ಪುನೀತ್, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋ ಅಷ್ಟು ಅಂಶಗಳು ಮುಂದಿನ ದಿನಗಳಲ್ಲಿ ಕಾನೂನು ಸಂಕಷ್ಟವನ್ನ ಹೇಗೆ ಹೆಚ್ಚಳ ಮಾಡಬಹುದು ಶ್ರೀಗಳಿಗೆ ಅಂತ ಅನ್ಸುತ್ತೆ? ಯಾವ್ಯಾವ ವಿಚಾರಗಳು ತುಂಬಾ ಪ್ರಮುಖವಾಗುತ್ತೆ ಇದರಲ್ಲಿ? ಮಮತಾ, ಏನು ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ವಿರುದ್ಧ ಈಗಾಗಲೇ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಅದಕ್ಕೆ ನಿರೀಕ್ಷಣಾ ಜಾಮೀನು ಕೂಡ ಶ್ರೀಗಳು ಪಡೆದಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ನಿರೀಕ್ಷಣಾ ಜಾಮೀನು ರದ್ದು ಕೋರಿ ಈಗಾಗಲೇ ಅರ್ಜಿಯನ್ನು ಕೂಡ ಜಿಲ್ಲಾ ವಿಶೇಷ ಪೋಕ್ಸೋ ನ್ಯಾಯಾಲಯ ಕೂಡ ಅರ್ಜಿಯನ್ನು ಕೂಡ ಸಲ್ಲಿಸಿರುವಂಥದ್ದು. ಮತ್ತೆ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಅಂದರೆ 18ನೇ ತಾರೀಕು ಅದರ ಆದೇಶವು ಕೂಡ ಹೊರಬೀಳುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಹಿನ್ನೆಲೆಯಲ್ಲಿ ಈಗಾಗಲೇ 410 ಪುಟಗಳಷ್ಟು ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯನ್ನು ಕೂಡ ಪೊಲೀಸರು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಸ್ವಾಮೀಜಿಯವರು ಮಠದಲ್ಲಿರುವಂತಹ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ಮಾಡಿದ್ರು ಮತ್ತು ಯಾವ ರೀತಿಯಾಗಿ ಕಿರುಕುಳವನ್ನು ಕೂಡ ಕೊಟ್ಟರು ಅನ್ನುವಂಥ ನಿಟ್ಟಿನಲ್ಲಿ ಸವಿವರವಾಗಿ ಒಂದು ಉಲ್ಲೇಖನೂ ಕೂಡ ಅದರಲ್ಲಿ ಮಾಡಿರುವಂಥದ್ದು. ಪ್ರಮುಖವಾಗಿ ಸ್ವಾಮೀಜಿಯವರು ಯಾವ ರೀತಿಯಾಗಿ ಅಂದರೆ ಶಾಲೆಗೆ ಹೋಗುವ ಮುನ್ನವಾಗಿ ಅಂದರೆ 2022ರಿಂದ 25ರವರೆಗೆ ಆ 4 ಜನ ಮಕ್ಕಳನ್ನು ಕರೆಸಿ ಬೆತ್ತಲೆಯಾಗಿ ಸ್ವಾಮೀಜಿಯವರಿಗೆ ಮೆಸೇಜ್ ಮಾಡಿಸ್ಕೊಂತ ಇದ್ರು, ಮತ್ತೆ ಅವ್ರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಸೆಯನ್ನು ಕೂಡ ಕೊಡ್ತಾ ಇದ್ರು ಅನ್ನುವಂತಹ ಒಂದು ಅಂಶವು ಕೂಡ ಇದರಲ್ಲಿ ಉಲ್ಲೇಖ ಆಗಿರುವಂಥ ಹಿನ್ನೆಲೆಯಲ್ಲಿ ತೀವ್ರವಾಗಿ ಒಂದು ಪರಿಗಣನೆ ಕೂಡ ತೆಗೆದುಕೊಂಡಿರುವಂಥದ್ದು. ಯಾಕಂದ್ರೆ ಸಮಾಜದ ಅತಿ ಪ್ರಮುಖವಾದಂತಹ ಮಠಗಳಲ್ಲಿ ಒಂದಾದಂತಹ ಪಂಚಮಸಾಲಿ ಪೀಠದ ಪೀಠಾಧ್ಯಕ್ಷರಾಗಿರುವಂಥ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕನ್ನೋ ನಿಟ್ಟಿನಲ್ಲಿ ಸರ್ಕಾರಿ ಅಂದ್ರೆ ಸಂತ್ರಸ್ತರ ಪರವಾಗಿ ವಕೀಲರು ಕೂಡ ಒಂದು ವಾದ ಮಂಡನೆ ಕೂಡ ಮಾಡಿರುವಂಥದ್ದು. ಮತ್ತೆ ದೂರುದಾರರಿಗೆ ಮತ್ತೆ ಸಂತ್ರಸ್ತರಿಗೆ ಈಗಾಗಲೇ ಬೆದರಿಕೆ ಕರೆಗಳನ್ನು ಕೂಡ ಮಾಡಿದ್ದಾರೆ. ಕೇಸ್ ವಾಪಸ್ ತಗೊಳ್ಳಿ ಎನ್ನುವಂತಹ ಒಂದು ಬೆದರಿಕೆ ಕರೆ ಮಾಡಿದ್ದಾರೆ. ಮತ್ತೆ ಆಮಿಷವು ಕೂಡ ಹೊಡ್ಡಿದ್ದಾರೆ ಅನ್ನುವಂತಹ ಒಂದು ಉಲ್ಲೇಖವನ್ನು ಕೂಡ ಸರ್ಕಾರಿ ಪರ ವಕೀಲರಾದಂತಹ ಬಸವರಾಜ್ ಅವರು ಕೂಡ ನಿನ್ನೆ ವಾದ ಮಂಡನೆ ಕೂಡ ಮಾಡಿರುವಂತದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.